ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾರ್ಮಲ್ ಫಾರ್ಮ್ PAQ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲ ಉಳಿದಿರುವಂಥ ಕಾನ್ಸೆಪ್ಟ್ಗಳು ಯಾವುವು, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಇರ್ಬೋದು, ನಾರ್ಮಲ್ ಫಾರ್ಮ್ ಮತ್ತು ಎಕಲಾನ್ ಫಾರ್ಮ್, ಆ ರೀತಿ ಇರುವಂಥ ಕಾನ್ಸೆಪ್ಟ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫುಲ್ ಪ್ಲೇ ಲಿಸ್ಟ್ ಇದೆ ಮ್ಯಾಟ್ರಿಕ್ಸ್ದು, ನೀವು ಫುಲ್ ಮ್ಯಾಟ್ರಿಕ್ಸ್ ಸಬ್ಜೆಕ್ಟ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಇವಾಗ ನಾರ್ಮಲ್ ಫಾರ್ಮ್ PAQ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ. ಅವರು ಒಂದು ಕ್ವಶನ್ ಅಥವಾ ಮ್ಯಾಟ್ರಿಕ್ಸ್ನ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಎ. ಸೊ ಅದನ್ನು ಯಾವ ಫಾರ್ಮಲ್ಲಿ ಬರೀಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮತ್ತೆ ಎ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇದೇನಿದು ರೋದು, ನೆಕ್ಸ್ಟ್ ಇದು ಕಾಲಮ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ ರೋ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಫಾರ್ ಕಾಲಮ್. ಎ ಇಸ್ ಈಕ್ವಲ್ ಟು IRAIC ಅಥವಾ MN ಅಂತ ತಗೊಳ್ಳಿ, MN. ಸೊ M ಅಂತಂದ್ರೇನು ರೋ, N ಅಂತಂದ್ರೆ ಕಾಲಮ್. ನೋಡಿ ಇವಾಗ ನಾನು ಎ ಅನ್ನ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರಲ್ವಾ, ಅದನ್ನ ಫಸ್ಟ್ ನಾರ್ಮಲ್ ಫಾರ್ಮ್ಗೆ ತರ್ತಾ ಹೋಗ್ಬೇಕು. ನಾರ್ಮಲ್ ಫಾರ್ಮ್ಗೆ ತರಬೇಕಾದ್ರೆ ನಾವು ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಎರಡೂ ಕೂಡ ಮಾಡ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ, ರೋ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ನಮ್ಮ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿದೆ ಇದು ರೋದು, ಅದರಲ್ಲೂ ಕೂಡ ಚೇಂಜಸ್ ಆಗಬೇಕು. ಅದೇ ರೀತಿ ನಾವೇನಾದ್ರೂ ಕಾಲಮ್ ಅಲ್ಲಿ ಚೇಂಜ್ ಮಾಡಿದ್ರೆ ನಾರ್ಮಲ್ ಫಾರ್ಮ್ ಈ ಮ್ಯಾಟ್ರಿಕ್ಸ್ ಅಲ್ಲಿ, ಸೊ ಕಾಲಮ್ ಅಲ್ಲಿ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ದಿ ಕಾಲಮ್ ಅಲ್ಲೂ ಕೂಡ ಚೇಂಜ್ ಆಗಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಫಾರ್ಮಲ್ಲಿ ಬರೆದ್ರೆ ಇದೇನಾಗುತ್ತೆ, ಎ ವಿಚ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ನೋಡಿ ಎಷ್ಟಿರೋದು 1 2 3 1 2 3 ಅಂದ್ರೆ 3 × 3 ಐಡೆಂಟಿಟಿ ಮ್ಯಾಟ್ರಿಕ್ಸ್. ರೋ ಕೂಡ 3 ಆಗಿರುತ್ತೆ, ಕಾಲಮ್ ಕೂಡ ಎಷ್ಟಾಗಿರುತ್ತೆ 3 ಆಗಿರುತ್ತೆ. ಸೊ ರೋ ಕೂಡ 3, ಕಾಲಮ್ ಕೂಡ 3. ಸೊ ಈ ಫಾರ್ಮ್ ಅಲ್ಲಿ ಇರೋದನ್ನ PAQ ಫಾರ್ಮ್ ಅಂದ್ರೇನು, ಸೊ ಫೈನಲ್ ಔಟ್ಪುಟ್ ಅಲ್ಲಿ ಇದೇನು ಬರುತ್ತೆ ಅದು P, ಇದೇನು ಬರುತ್ತೆ ಅದು Q, PAQ. ಸೇಮ್ ಇಷ್ಟೇ. ಈಗ ಎ ಮ್ಯಾಟ್ರಿಕ್ಸ್ ಅವ್ರೇನು ಕೊಟ್ಟಿದ್ದಾರೆ ಅದನ್ನ ಬರೀ 1 1 1 1 -1 -1 3 1 1 ವಿಚ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಿರುತ್ತೆ 1 0 0 0 1 0 0 0 1 ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ. ನೆಕ್ಸ್ಟ್ ಎನ ಅದೇ ರೀತಿ ಬರೀರಿ, ಎ ಅಂತಾನೆ ಬರೀರಿ, ಇದನ್ನ ಬರೆಯಕ್ಕೆ ಹೋಗ್ಬಿಡ್ರಿ, ಎ ಅಂತ ಬರೀರಿ ಸಾಕು. ಯಾಕೆ ಇಲ್ಲಿ ಆಲ್ರೆಡಿ ನಾರ್ಮಲ್ ಫಾರ್ಮ್ಗೆ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಎರಡನೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದ್ಯಾವ್ದಿದು ರೋದು, ನೆಕ್ಸ್ಟ್ ಇದು ಕಾಲಮ್ದು 1 0 0 0 1 0 0 0 1. ಈಗ ಫಸ್ಟ್ ನಾರ್ಮಲ್ ಫಾರ್ಮ್ಗೆ ಹೇಗೆ ಕನ್ವರ್ಟ್ ಮಾಡೋದು, ರೋ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಫಸ್ಟ್ ಏನ್ ಮಾಡಬೇಕು, ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು, ಆಮೇಲೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ರೋ ಟ್ರಾನ್ಸ್ಫಾರ್ಮೇಶನ್ ಮಾಡೋದಿರಲಿ, ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮಾಡೋದಿರಲಿ, ನಮ್ಗೆ ಏನಾಗಿರ್ಬೇಕು, ಡಯಾಗನಲ್ ಎಲಿಮೆಂಟ್ಸ್ಗಳು ಏನಾಗಿರ್ಬೇಕು 1 ಆಗಿರ್ಬೇಕು. ಸೊ ಮೊದಲನೇ ಡಯಾಗನಲ್ ಎಲಿಮೆಂಟ್ ಆಲ್ರೆಡಿ ಅವ್ರು 1 ಅಂತ ಕೊಟ್ಟಿದ್ದಾರೆ, ಸೊ ಅದನ್ನ ನೀನು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ಏನ್ ಮಾಡಬೇಕು, ಅದರ ಕೆಳಗಡೆ ಇರುವಂತದ್ದು ಅಂದ್ರೆ ಅದರ ರೋ ಅಲ್ಲಿ ಇರುವಂತ ಉಳಿದಿರೋ ಎಲಿಮೆಂಟ್ಸ್ ಗಳನ್ನ 0 ಮಾಡಬೇಕು. ಅದರ ಮುಂದ್ಗಡೆ ಅಂತಂದ್ರೆ ಅದರ ಸ್ಟ್ರೈಟ್ ಅಲ್ಲಿ ಇರುವಂತ ಕಾಲಮ್ಗಳ ವ್ಯಾಲ್ಯೂ ಕೂಡ 0 ಮಾಡಬೇಕು. ಸೊ ಫಸ್ಟ್ ರೋಗಳ ವ್ಯಾಲ್ಯೂ ಅಂದ್ರೆ 1 ಮತ್ತೆ 3 ನ ನಾನು 0 ಮಾಡಬೇಕು. ಸೊ 0 ಮಾಡ್ಬೇಕಂದ್ರೆ ಇದು ಯಾವ ರೋ 2, ನೆಕ್ಸ್ಟ್ ಇದು ಯಾವ್ದಿದು ರೋ 3. ಸೊ ರೋ 2 ಮತ್ತೆ ರೋ 3 ಯಾವ್ದ್ರ ರೆಫರೆನ್ಸ್ ಅಲ್ಲಿ ಚೇಂಜ್ ಮಾಡಬೇಕು, ರೋ 1, ಯಾಕೆ ಡಯಾಗ್ನಲ್ ಎಲಿಮೆಂಟ್ ಅದು. ಸೊ ರೋ 1 ರೆಫರೆನ್ಸ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಏನ್ ಮಾಡಿ, ಇವೆರಡು ವ್ಯಾಲ್ಯೂನ 0 ಮಾಡ್ಬೇಕಲ್ವಾ, ಇದ್ರ ಉಲ್ಟಾ ವ್ಯಾಲ್ಯೂಗಳನ್ನ ಬೇಡಿ. 1 ಅಂದ್ರೆ -1, 3 ಅಂತಂದ್ರೆ -3. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ನೋಡಿ, ರೋ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇರೋದು. ಸೊ ನಮಗೆ ಫಸ್ಟ್ ಯಾವ್ದು ಚೇಂಜ್ ಆಗುತ್ತೆ ಅನ್ನೋದಕ್ಕಿಂತ ಯಾವ್ದು ಚೇಂಜ್ ಆಗಲ್ಲ ಅನ್ನೋದು ಗೊತ್ತಿರಬೇಕು. ನೋಡಿ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡ್ತಿದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಏನು ಕೂಡ ಚೇಂಜ್ ಆಗಲ್ಲ. ಸೊ ಅದನ್ನ ಹಾಗೆ ಬರೀರಿ 1 0 0 0 1 0 0 0 1. ಈಗ ನಾನು ಯಾವ್ದು ರೋಗೆ ಅಪ್ಲೈ ಮಾಡ್ತಿರೋದು, ರೋ 2 ಮತ್ತೆ ರೋ 3 ಅಂದ್ರೆ ರೋ 1 ವ್ಯಾಲ್ಯೂ ಸೇಮ್ ಇರುತ್ತೆ 1 1 1 1 0 0. ಈಗ ಇವೆರಡನ್ನ 0 ಮಾಡೋದಕ್ಕೋಸ್ಕರನೇ ಇವೆರಡು ಈಕ್ವೇಶನ್ ನ ಬರ್ದಿರೋದ್ರಿಂದ ಇವೆರಡರ ವ್ಯಾಲ್ಯೂ ಕೂಡ 0 ಆಗುತ್ತೆ. ಸೊ ಅಪ್ಲೈ ಮಾಡಿದ್ರು 0, ಅದಕ್ಕೆ ಡೈರೆಕ್ಟ್ ಆಗಿ 0. ಇವಾಗ ಇವುಗಳ ವ್ಯಾಲ್ಯೂನ ನೋಡ್ತಾ ಹೋಗಿ. ಮೊದಲನೇದಿರೋದು R2 -1 R1. 1 R1 ಅಂದ್ರೇನು, R1 R2 -R1 R2 R2 -R1 -1 ಏನು ಮೈನಸ್ ಇಂಟು ಮೈನಸ್ ಪ್ಲಸ್, ಆದರೆ ಗ್ರೇಟರ್ ಸೈನ್ -2. ನೆಕ್ಸ್ಟ್ ಇದು ಅಷ್ಟೇ -1 ಸರಿ. ಈಗ ನೆಕ್ಸ್ಟ್ -1 1 R1 ವ್ಯಾಲ್ಯೂ ಏನು 1.
ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಅದರ ಗ್ರೇಟರ್ ಸೈನ್ ಮೈನಸ್, ಸೊ ವ್ಯಾಲ್ಯೂ ಎಷ್ಟು 2 -2. ನೆಕ್ಸ್ಟ್ ಇದ್ರದ್ದು 0 -1, R2 ವ್ಯಾಲ್ಯೂ ಇಸ್ 0, R1 ವ್ಯಾಲ್ಯೂ 1, ಸೊ ಏನಾಗುತ್ತೆ -1. ನೆಕ್ಸ್ಟ್ R2 ವ್ಯಾಲ್ಯೂ 1, R1 ವ್ಯಾಲ್ಯೂ 0, ಸೊ 1 - 0 1, ಸೊ 0 - 0 0. ನೆಕ್ಸ್ಟ್ R3 ರೋ 3 ಇದು ನೋಡೋಣ. R3 - 3R1, R3 ವ್ಯಾಲ್ಯೂ ಏನು 1. ನೆಕ್ಸ್ಟ್ R1 ವ್ಯಾಲ್ಯೂ ಏನು 1, 1 - 3 × 1, ಸೊ 1 - 3 ಏನಾಗುತ್ತೆ -2. ನೆಕ್ಸ್ಟ್ 1 ಇದೆ, ಸೊ ಸೇಮ್ 1 - 3 × 1, 1 - 3 which is equal to -2. R3 - 3R1 ಅಲ್ವಾ. ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡಿ 0 ಮತ್ತೆ 1, ಸೊ R3 ವ್ಯಾಲ್ಯೂ 0, 3 × R1 ವ್ಯಾಲ್ಯೂ ಏನು 1, ಸೊ ಏನಾಯಿತು -3. ನೆಕ್ಸ್ಟ್ 0 ಮತ್ತೆ 0, ಸೊ 0 - 0 ಅಂದರೆ 0ನೇ ಆಗುತ್ತೆ. ನೆಕ್ಸ್ಟ್ 1 ಮತ್ತೆ 0, R3 ವ್ಯಾಲ್ಯೂ ಇಸ್ 1, R1 ವ್ಯಾಲ್ಯೂ ಇಸ್ 0, 1 - 3 × 0 is 0, 1 - 0 is 1. ಸೊ ಇವಾಗ ಇದರ ಕೆಳಗಡೆ ಇರೋದು ಅಂದರೆ ರೋ ಟ್ರಾನ್ಸ್ಫಾರ್ಮೇಷನ್ ಆಯಿತು. ರೋಗಳಲ್ಲಿರುವಂಥ ವ್ಯಾಲ್ಯೂ ಏನದು 0 ಅದು. ಇವಾಗ ಅದ್ರ ಮುಂದ್ಗಡೆ ಅದು ಅಂತಂದರೆ ಅದರ ಕಾಲಮ್ ಇವೆರಡು ವ್ಯಾಲ್ಯೂ ಕೂಡ 0 ಮಾಡಬೇಕು. ಸೊ ಯಾವ್ಯಾವ್ದು ಕಾಲಮು C2 ಮತ್ತು C3, ಕಾಲಮ್ 2 ಮತ್ತು ಕಾಲಮ್ 3 ರೆಫರೆನ್ಸ್ ಯಾವತ್ತು ಅಂತಿರೋದು ಕಾಲಮ್ 1 ಅನ್ನ ರೆಫರೆನ್ಸ್ ಆಗ್ತಂತ ಇದೆ ನೋಡಿ. ಕಾಲಮ್ 1 ಅದರಲ್ಲಿ ಅಲ್ವಾ ಡಯಾಗೋನಲ್ ಎಲಿಮೆಂಟ್ ಇರೋದು ಫಸ್ಟ್ನೇದು. ಸೊ ಈಗ ಇದ್ರ ವ್ಯಾಲ್ಯೂ ಏನಿದೆ 1 ಇದೆ, ಸೊ ಅದರ ಉಲ್ಟಾ ಬರೀರಿ -1. ಇಲ್ಲೂ ಕೂಡ 1 ಇದೆ, ಅದರ ಉಲ್ಟಾ ಬರೀರಿ -1. ಸೊ -1 ಬರೋದ್ರೇನು, ಹಾಗೆ ಬಿಟ್ರೇನು ಮಾಮೂಲಿ C2 - C1, C3 - C1. ಇವಾಗ ಬರೀತಾ ಬನ್ನಿ. ಕಾಲಮ್ ಅಲ್ಲಿ ಚೇಂಜಸ್ ಆಗ್ತಾ ಇರೋದು, ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಕಾಲಮ್ ಅಲ್ಲಿ ಚೇಂಜ್ ಆಗುತ್ತೆ. ರೋದ್ ಏನಿದೆ ಅದನ್ನ ಹಾಗೆ ಬರೀಬೇಕು. ಸೊ ರೋ ಏನಿದೆ ಅದನ್ನೇ ಬರೀರಿ. 1 0 0 -1 1 0 -3 0 1. ನೆಕ್ಸ್ಟ್ ಎ ಯಾವ ಕಾಲಮ್ ಅಲ್ಲಿ ಚೇಂಜ್ ಮಾಡ್ತಾ ಇರೋದು C2 ಮತ್ತೆ C3 ಅಂದ್ರೆ ಮೊದಲನೇ ಕಾಲಮ್ ಹಾಗೆ ಉಳಿಯುತ್ತೆ 1 0 0. ಸೊ ಇದರಲ್ಲೂ ಅಷ್ಟೇ ಮೊದಲನೇ ಕಾಲಮ್ ಹಾಗೆ ಉಳಿಯುತ್ತೆ 1 0 0. C2 - C1 ಅನ್ನ ಫಸ್ಟ್ ಕನ್ಸಿಡರ್ ಮಾಡೋಣ. C2 - C1, 1 - 1 is 0. ನೆಕ್ಸ್ಟ್ -2 - 0 ಏನು -2ನೇ ಉಳಿತು. -2 - 0 -2. ನೆಕ್ಸ್ಟ್ ಇದರಲ್ಲಿ ಕಾಲಮ್ C2 - C1, ಸೊ C2 ಏನು 0 -1 ಏನಾಯ್ತು -1. ಯಾಕೆ 0 - 1 is -1 ಆ ರೀತಿ. ನೆಕ್ಸ್ಟ್ C2 - C1, 1 - 0 is 1. ನೆಕ್ಸ್ಟ್ 0 - 0 is 0. ಇವಾಗ C2 - C1 ಆಯಿತು. C3 - C1 ಅನ್ನು ನೋಡೋಣ. C3 - C1, 1 - 1 is 0. -2 - 0 is -2. -2 - 0 is -2. ನೆಕ್ಸ್ಟ್ C3 - C1 ಇದಕ್ಕೆ ಅಪ್ಲೈ ಮಾಡೋಣ. C3 - C1, 0 - 1 -1, 0 - 0 0, 1 - 0 1. ಸೊ ಇವಾಗ ಏನಾಯಿತು, ಇದರ ಕೆಳಗಡೆ ಇರುವಂತ ರೋ ಮತ್ತೆ ಅದರ ಮುಂದೆ ಇರುವಂತ ರೋ ಕಾಲಮ್ ಎರಡು ಕೂಡ ವ್ಯಾಲ್ಯೂಗಳು 0 ಆಗ್ತಾ ಬಂತು. ಸೊ ಇವಾಗ ಏನ್ ಮಾಡಬೇಕು, ನೆಕ್ಸ್ಟ್ ಡಯಾಗೋನಲ್ ಎಲಿಮೆಂಟ್ ಯಾವುದು ಇದು. ಸೊ ಇದು -2 ಇದೆ, ಈ ವ್ಯಾಲ್ಯೂನ ನಾನು ಏನು ಮಾಡಬೇಕು 1 ಮಾಡಬೇಕು. ಸೊ 1 ಮಾಡಬೇಕು ಅಂದ್ರೆ ಇದು ಯಾವ ರೋ ಯಾವುದು, ಫಸ್ಟ್ ರೋನ ನೋಡಬೇಕು. ಸೊ ಅದಕ್ಕೋಸ್ಕರ ಯಾವ ರೋ ಇದು, ಎರಡನೇ ರೋ. ಸೊ R2 ಡಿವೈಡೆಡ್ ಬೈ -2. ಸೊ ನಾನು +1 ಮಾಡಬೇಕು, -1 ಅಲ್ಲ. ಸೊ ಏನು ಮಾಡ್ತೀನಿ, -2 ಇಂದ ಡಿವೈಡ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ, ರೋ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಕಾಲಮ್ ಅಲ್ಲಿ ಚೇಂಜ್ ಆಗ್ತಾ ಹೋಗಲ್ಲ. ಅಂತ ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ನ ಹಾಗೆ ಬರೀರಿ. ಯಾವ್ದಿದು, ಇದು ಕಾಲಮ್ ಮ್ಯಾಟ್ರಿಕ್ಸ್ 1 -1 -1 0 1 0 0 0 1. ನೆಕ್ಸ್ಟ್ ಎರಡನೇ ರೋಗೆ ಅಪ್ಲೈ ಮಾಡ್ತಾ ಇರೋದು. ಸೊ ಮೊದಲನೇ ರೋ ಹಾಗೆ ಉಳಿಯುತ್ತೆ 1 0 0 1 0 0. ನೆಕ್ಸ್ಟ್ ಮೂರನೇದು ಕೂಡ ಸೇಮ್ ಉಳಿಯುತ್ತೆ 0 -2 -2 -3 0 1. ಎಲ್ಲೆಲ್ಲಿ 0 ಇದೆ ಅದನ್ನ ಹಾಗೆ ಬರೀರಿ. 0 ಅಲ್ಲಿ ಏನೇ ಚೇಂಜಸ್ ಆಗಲ್ಲ. 0 ಇದೆ, ಇಲ್ಲೂ ಕೂಡ 1 0 ಇದೆ. ಸೊ ಇವುಗಳ ವ್ಯಾಲ್ಯೂ ಮಾತ್ರ ನೋಡಬೇಕು. R2 ಅಲ್ಲಿ ಏನು, ಇಲ್ಲಿ ಫಸ್ಟ್ -2 ಡಿವೈಡೆಡ್ ಬೈ -2 +1. ನೆಕ್ಸ್ಟ್
R2 ವ್ಯಾಲ್ಯೂ ಏನು -2 ಡಿವೈಡೆಡ್ ಬೈ -2 +1. R2 ವ್ಯಾಲ್ಯೂ ಏನು -1 ಡಿವೈಡೆಡ್ ಬೈ -2 ಈಸ್ 1/2. ನೆಕ್ಸ್ಟ್ ಇದ್ರ ವ್ಯಾಲ್ಯೂ ಏನು 1 ಡಿವೈಡೆಡ್ ಬೈ -2 ಏನಾಗುತ್ತೆ R2 ಬೈ -2 ಅಲ್ಲ, ಸೊ 1 ಡಿವೈಡೆಡ್ ಬೈ -2 -1/2. ಸೊ ಇವಾಗ ನಮ್ಮ ಕಾಲಮ್ ರೋದು ಹಿಂದ್ಗಡೆ ಇದ್ರಲ್ಲಿ ಆಯ್ತು. ಇವಾಗ ಏನ್ ಮಾಡಬೇಕು, ಇದನ್ನ ರೆಫರೆನ್ಸ್ ಆಗಿ ತಗೊಂಡು ಅದರ ರೋ ಮತ್ತೆ ಅದರ ಕಾಲಮ್ ಅಲ್ಲಿ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಿ ಇದನ್ನ 0 ಮಾಡಬೇಕು ಅಂತಂದ್ರೆ ಏನು, ರೋ ನಂಬರ್ ಎಷ್ಟಿದೆ, ರೋ ನಂಬರ್ 3. ಸೊ R3 ಡಿವೈಡೆಡ್ ಬೈ, ಸೊ ರೋ ಎಷ್ಟು R3 ಅಲ್ವಾ, ಸೊ R3 ಯಾವ್ದೊಂದು ರೆಫರೆನ್ಸ್ ತಗೋಬೇಕು, ಅದು ಯಾವ್ದು ಡಯಾಗ್ನಲ್ ಇರೋದು. ಸೊ ಇದರಿಂದ ಅಲ್ವಾ ನಾವು ಇದನ್ನ 0 ಮಾಡಬೇಕಾಗ್ತಾ ಇರೋದು. ಸೊ R2 ನ ರೆಫರೆನ್ಸ್ ಆಗಿ ತಗೋಬೇಕು. ಇದ್ರ ವ್ಯಾಲ್ಯೂ ಏನು -2 ಇದರಲ್ಲಿ ಉಲ್ಟಾ ಬರಬೇಕು +2. ಸೊ ನಾನು ರೋ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಿರೋದು ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಏನು ಕೂಡ ಚೇಂಜಸ್ ಆಗಲ್ಲ. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಹಾಗೆ ಬರೀರಿ, ಇದು ಕಾಲಮ್ ಮ್ಯಾಟ್ರಿಕ್ಸ್ 1 -1 -1 0 1 0 0 0 1. ನೆಕ್ಸ್ಟ್ ಮೂರನೇ ಕಾಲಮ್ ಅಲ್ಲಿ ನಾನು ಮೂರನೇ ರೋ ಅಲ್ಲಿ ಅಪ್ಲೈ ಮಾಡ್ತಾ ಇರೋದು. ಸೊ ಏನಾಗುತ್ತೆ, ಎರಡನೇ ರೋ ಮತ್ತೆ ಮೊದಲನೇ ರೋ ಸೇಮ್ ಉಳಿಯುತ್ತೆ. 1 0 0 0 1 1 1 0 0 1/2 -1/2 0. ಸೊ R3 + 2R1, R3 ವ್ಯಾಲ್ಯೂ ಇದು 0 ಇದ್ರೆ 0 ಅಂತಾನೆ ಬರೀಬೇಕು. ಎಲ್ಲೆಲ್ಲಿ 0 ಇದೆ ಅದನ್ನ 0 ಅಂತ ಡೈರೆಕ್ಟ್ ಆಗಿ ಬರೀರಿ. ಫಸ್ಟ್ R3 ವ್ಯಾಲ್ಯೂ ಏನು -2 + 2 ಇಂಟು R2 ವ್ಯಾಲ್ಯೂ ಏನು 1. ಸೊ -2 + 2 ಏನಾಯಿತು 0 ಆಯಿತು. ನೆಕ್ಸ್ಟ್ ಇವಾಗ ಇದ್ರ ವ್ಯಾಲ್ಯೂ R3 ಎಷ್ಟು -2. ಸೊ -2 ಇದು ವ್ಯಾಲ್ಯೂ ಕೂಡ 1 ಆಗಿದೆ. ಸೊ R3 ವ್ಯಾಲ್ಯೂ ಇಸ್ -2 + 2 ಇಂಟು R1 ವ್ಯಾಲ್ಯೂ ಇಸ್ 1. -2 + 2 ಕ್ಯಾನ್ಸಲ್ ಆಗಿ ಇದು ಕೂಡ 0 ಆಯಿತು. ಈಗ ಇಲ್ಲಿ ಅಪ್ಲೈ ಮಾಡಿ. R3 ವ್ಯಾಲ್ಯೂ ಏನು -3 + 2 ಇಂಟು R2 ವ್ಯಾಲ್ಯೂ. ಸೊ R2 ಅಂದರೆ ಅದರ ಮೇಲ್ಗಡೆ ಎಷ್ಟು 1/2. ಸೊ ವ್ಯಾಲ್ಯೂ ಏನಿದೆ 2 2 ಕ್ಯಾನ್ಸಲ್, -3 + 1 ವಿಚ್ ಈಸ್ ಈಕ್ವಲ್ ಟು 2. ಸಾರಿ -2 ಆಯಿತು. ಇದರ ವ್ಯಾಲ್ಯೂ -2. ನೆಕ್ಸ್ಟ್ R3. ಸೊ R3 ವ್ಯಾಲ್ಯೂ ಏನು 1. ಸೊ 1 + 2 ಇಂಟು R2 ವ್ಯಾಲ್ಯೂ ಏನು 0. ಸೊ 2 ಇಂಟು 0 ಇಸ್ 0 + 1. ಸೊ ಏನಾಯಿತು 1 ಆಗಿ ಉಳಿತು. ಈಗ ಏನಾಯಿತು, ಡಯಾಗ್ನಲ್ ಎಲಿಮೆಂಟ್ಸ್. ಸೊ ಇದು 0 ಆಯಿತು, ಇದು 0 ಆಯಿತು. ಇದರಲ್ಲಿ ಇದು 0 ಆಯಿತು ಅಂದರೆ ರೋ 0 ಆಯಿತು, ಕಾಲಮ್ 0 ಆಗಿಲ್ಲ. ಸೊ ಕಾಲಮ್ 0 ಮಾಡಬೇಕು ಅಂದರೆ ಎಷ್ಟನೇ ಕಾಲಮ್ ಇದು, ಮೂರನೇ ಕಾಲಮ್. ಸೊ ರೋ ಕಾಲಮ್ ಅಲ್ವಾ, C3 ಯಾವ್ದ್ರ ರೆಫರೆನ್ಸು, ಎರಡನೇ ಕಾಲಮ್ ರೆಫರೆನ್ಸ್. ಸೊ ಇಲ್ಲಿರೋದು ಸೊ C2 ಇದರ ವ್ಯಾಲ್ಯೂ ಏನು 1 ಅಲ್ವಾ ಇರೋದು. ಸೊ -1 ಅಂತ ಬರೀಬೇಕು. -1 ಅಂತ ಬರೆದ್ರು ಅಷ್ಟೇ, ಮೈನಸ್ ಅಂತ ಬರೆದ್ರು ಅಷ್ಟೇ. C3 - C2. ಸೊ ಕಾಲಮ್ ಅಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ಏನಾಗುತ್ತೆ, ರೋಗಳು ಚೇಂಜ್ ಆಗಲ್ಲ. ಸೊ ರೋ ಇದು ಮ್ಯಾಟ್ರಿಕ್ಸ್ 1 0 0 1/2 -1/2 0 -2 0 1. ಯಾವ ಕಾಲಮ್ಗೆ ಅಪ್ಲೈ ಮಾಡ್ತಾ ಇರೋದು, ಮೂರನೇ ಕಾಲಮ್ಗೆ. ಸೊ ಫಸ್ಟ್ ಎರಡು ಕಾಲಮ್ ಸೇಮ್ ಇರುತ್ತೆ, 1 -1 0 1 0 0 ಮತ್ತೆ 0 ಎಲ್ಲಿದೆ ಅದನ್ನ ಡೈರೆಕ್ಟ್ ಆಗಿ 0 ಅಂತ ಬರೀರಿ. ಮೊದಲನೇ ಕಾಲಮ್ ಸೇಮ್, ಎರಡನೇ ಕಾಲಮ್ ಸೇಮ್, ಮೂರನೇ ಕಾಲಮ್ ಅಲ್ಲಿ 0 ಎಲ್ಲಿದೆ ಅದನ್ನ ಹಾಗೆ ಬರೀಬೇಕು. ಈಗ C3 - C2, C3 - C2, ಕಾಲಮ್ 3 - ಕಾಲಮ್ 2. ಸೊ ಇದರ ಸ್ಟ್ರೈಟ್ ಅಲ್ಲಿ ಕಾಲಮ್ 2 ಅಲ್ಲಿ ಏನಿರೋದು ವ್ಯಾಲ್ಯೂ 1. ಸೊ 1 - 1 ಏನಾಗುತ್ತೆ 0. ಸೊ ರೋ ಕೂಡ 0 ಆಯಿತು, ಕಾಲಮ್ ಕೂಡ 0 ಆಯಿತು. ನೆಕ್ಸ್ಟ್ ಇದರಲ್ಲಿ C3 ವ್ಯಾಲ್ಯೂ ಏನು -1 -C2. ಸೊ C2 ವ್ಯಾಲ್ಯೂ ಏನು -1. ವ್ಯಾಲ್ಯೂ ಏನಾಗುತ್ತೆ -1 -C2 +1. ಸೊ +1 -1 ಅಂತಂದ್ರೆ 0. ನೆಕ್ಸ್ಟ್ C3 - C2 1 - 0. ಸೊ 1 - 0 ಈಸ್ 1. ಸೊ ಇವಾಗ ಏನಾಯಿತು ನೋಡಿ, ಡಯಾಗ್ನಲ್ ಎಲಿಮೆಂಟು 0 ಇರಬೇಕು ಅಥವಾ 1 ಇರಬೇಕು. 0 ಅಥವಾ 1 ಇದೆ. ನೆಕ್ಸ್ಟ್ ಅದರ ಮುಂದ್ಗಡೆ ಮತ್ತೆ ಅದರ ರೋ ಮತ್ತೆ ಕಾಲಮ್ ಕೂಡ 0 ಇರಬೇಕು. ಸೊ ಆ ರೀತಿ ಇದೆ. ಇವಾಗ ಏನಾಯಿತು, ಇದು ಅಷ್ಟು ಕೂಡ P ಮ್ಯಾಟ್ರಿಕ್ಸ್, ಇದು ಅಷ್ಟು ಕೂಡ Q ಮ್ಯಾಟ್ರಿಕ್ಸ್, PAQ ಆಯಿತು. ಸೊ ಇವಾಗ ಇದನ್ನ ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದೀವಲ್ವಾ. ಸೊ ಈ ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ದೀನಲ್ಲ, ಇದರ ರ್ಯಾಂಕ್ ಎಷ್ಟು. ಸೊ ನಾರ್ಮಲ್ ಫಾರ್ಮ್ ವಿಡಿಯೋದಲ್ಲಿ ರ್ಯಾಂಕ್ನ ಹೇಗೆ ಕಂಡುಹಿಡಿಯೋದು ಅಂತ ನಾನು ಹೇಳಿದ್ದೀನಿ. ಸೊ ಈ ಮ್ಯಾಟ್ರಿಕ್ಸಿನ ರ್ಯಾಂಕ್ ಎಷ್ಟು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ವಿಡಿಯೋಗಳನ್ನ ಮಾಡೋದಕ್ಕೆ. ಥ್ಯಾಂಕ್ ಯು.